ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಇವತ್ತು ಹುಣ್ಣಿಮೆ, ಅದರಲ್ಲೂ ಮಂಗಳವಾರ ಬಂದಿದೆ ಸ್ನೇಹಿತರೆ. ವಾರಾಹಿ ದೇವಿಯನ್ನು ನೆನೆದು ನಾವು ರಾತ್ರಿ ಮಲಗುವ ಸಮಯದಲ್ಲಿ ಬಿರಿಯಾನಿ ಎಲೆಯ ಮೇಲೆ ಯಾವ ರೀತಿಯಾಗಿ ಅಕ್ಷರವನ್ನು ಬರಿಬೇಕು, ಯಾವ ಸ್ವಿಚ್ ವರ್ಡನ್ನು ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಬರೆದು ಅದನ್ನು ಏನು ಮಾಡಬೇಕು, ವಾರಾಹಿ ದೇವಿಯ ಮಂತ್ರವನ್ನು ಕೂಡ ಹೇಳ್ಕೊಬೇಕು. ಆ ಮಂತ್ರ ಯಾವುದು, ಎಷ್ಟು ಸಾರಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗ್ರೀನ್ ಪೆನ್ ಬೇಕು, ಹಾಗೆಯೇ ಒಂದು ಬೇ ಲೀಫ್ ಬೇಕು. ಈ ಎರಡು ಇದ್ದರೆ ಸಾಕು, ನಾವು ಈ ಕೆಲಸವನ್ನು ಮಾಡ್ಕೊಬೋದು. ಇನ್ನು ನಾವು ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ದೇವಿನ ನೆನೆಯೋದ್ರಿಂದ ವಾರಾಹಿ ದೇವಿಗೆ ಕತ್ತಲೆ ವಾರಾಹಿ, ಧೂಮ್ರ ವಾರಾಹಿ ಅಂತಲೂ ಕರೀತೀರಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ರಾತ್ರಿ ಇನ್ನೇನು ಮಲಗೋ ಸಮಯದಲ್ಲಿ ನಾವು ಹೇಳ್ಕೊಳ್ಳೋದ್ರಿಂದ, ಈ ಸ್ವಿಚ್ ವರ್ಡ್ ಹೇಳ್ಕೊಳ್ಳೋದ್ರಿಂದ, ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಬೇಗನೆ ಅಬ್ಸರ್ವ್ ಮಾಡುತ್ತೆ. ನಮಗೆ ಅದರ ರಿಸಲ್ಟ್ ಅನ್ನೋದು ಬೇಗನೆ ಸಿಗುತ್ತೆ. ಎಷ್ಟೊಂದು ಜನ ಕೇಳಿದ್ರಿ ವಾರಾಹಿ ದೇವಿಯ ಫೋಟೋನ ಮನೇಲಿ ಇಟ್ಕೊಬೋದಾ ಅಂತ. ಖಂಡಿತ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದು, ತುಂಬಾ ಒಳ್ಳೆಯದಾಗುತ್ತೆ. ಅಮ್ಮ ನಿಮ್ಮ ಮನೆಗೆ ಬರ್ತಾ ಇರಬೇಕಂದ್ರೆ ನಿಮ್ಮ ಮನೆಯ ಕಷ್ಟಗಳೆಲ್ಲ ಪರಿಹಾರ ಆಯಿತು ಅಂತಲೇ. ಹಾಗಾಗಿ ಎಲ್ಲಾದರೂ ಅಮ್ಮನ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ, ಅಲ್ಲಿ ಸಿಕ್ಕಿದ್ರೆ ನೀವು ಖಂಡಿತ ತೊಗೊಂಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಪಂಚಮಿ, ಅಷ್ಟಮಿ ದಿನಗಳಲ್ಲಿ ಪೂಜೆ ಮಾಡೋದ್ರಿಂದ ತೆಂಗಿನಕಾಯಿ ದೀಪಾರಾಧನೆ ಅಮ್ಮನಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ತೆಂಗಿನಕಾಯಿ ದೀಪಾರಾಧನೆ ಮಾಡೋದನ್ನು ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲರೂ ದೇವಸ್ಥಾನದಲ್ಲಿ ಅಂದರೆ ವಾರಾಹಿ ದೇವಿಯ ಫೋಟೋಗಳನ್ನು ಸೇಲ್ ಮಾಡ್ತಾ ಇರ್ತಾರೆ, ಅಲ್ಲಿಂದ ನೀವು ತೊಗೊಂಬಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೋ ಏನೋ ಹೇಳಿದ್ರು ಅಮ್ಮನ ಫೋಟೋ ಮನೇಲಿ ಇಡಬಾರ್ದು, ಈ ಥರದ್ದೆಲ್ಲ ನಿಮಗೆ ಡೌಟ್ ಇದ್ದರೆ ಇದನ್ನು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಇನ್ನು ಬೇ ಲೀಫು ಅಡುಗೆಗೆ ಎಷ್ಟು ರುಚಿ ಕೊಡುತ್ತೋ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಅದರಲ್ಲೂ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳಲು ನಾವು ಈ ಬೇ ಲೀಫನ್ನು ಉಪಯೋಗಿಸ್ಕೊತಾ ಇರ್ತೀರಿ. ಹಾಗಾಗಿ ಈ ಬೇ ಲೀಫನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಸ್ವಿಚ್ ವರ್ಡ್ ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಇನ್ನೇನು ಮಲಗ್ತಿರಲ್ಲ, ಆ ಸಮಯದಲ್ಲಿ ಒಂದು ಬೇ ಲೀಫನ್ನು ತೊಗೊಬೇಕಾಗತ್ತೆ. ಅದು ಚೆನ್ನಾಗಿರಬೇಕು, ಎಲ್ಲೋ ಅರ್ದಿರಬಾರ್ದು, ಹೋಲಾಗಿರಬಾರ್ದು, ಮುಕ್ಕಾಗಿರಬಾರ್ದು. ಇಂತಹ ಒಂದು ಬೇ ಲೀಫನ್ನು, ಚೆನ್ನಾಗಿರುವಂಥ ಬೇ ಲೀಫ್ ತೊಗೊಬೇಕಾಗತ್ತೆ. ಅದರ ಜೊತೆ ಒಂದು ಗ್ರೀನ್ ಪೆನ್ನನ್ನು ತೊಗೊಬೇಕಾಗತ್ತೆ. ಅದರ ಮೇಲೆ ಯಾವ ಸ್ವಿಚ್ ವರ್ಡ್ ಬರೀಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ 520 ಅಲ್ಲಿ ಒಂದು ಡಾಟ್ ಇಟ್ಟು ಸ್ಪೇಸ್ ಬಿಡಬೇಕು, ಮತ್ತು 741 ಮತ್ತು ಡಾಟ್ ಇಟ್ಟು ಅಲ್ಲಿ ಸ್ಪೇಸ್ ಬಿಡಬೇಕು, ಮತ್ತು 777 ಈ ರೀತಿಯಾಗಿ ಈ ಮೂರು ನಂಬರನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗತ್ತೆ. ನನಗೆ ಇಲ್ಲಿ ಗ್ರೀನ್ ಲೀಫ್ ಇರೋದ್ರಿಂದ ನಿಮಗೆ ಗ್ರೀನ್ ಪೆನ್ನಲ್ಲಿ ಬರೆದ್ರೆ ಕಾಣಲ್ಲ ಅಂತ ನಾನು ಈ ರೀತಿಯಾಗಿ ಬರೆದಿದ್ದೀನಿ. ನೀವು ಗ್ರೀನ್ ಪೆನ್ನಲ್ಲೇ ಬರೀಬೇಕಾಗತ್ತೆ. ಇನ್ನು ಅದರ ಕೆಳಗಡೆ ನಾವು ಪಾಸಿಟಿವ್ ಆಗಿ ಬರೀಬೇಕು. ಅಂದರೆ ನನಗೇನು ಬರೆದಿದ್ದೀನಿ ಅಂದರೆ, ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂತ ಬರ್ತಿದ್ದೀನಿ. ನಿಮಗೀಗ ಯಾರೋ ಒಬ್ಬರು ದುಡ್ಡು ಕೊಡಬೇಕು, ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಬರೀಬೇಕು. ನೀವು ಅವರ ಹೆಸರನ್ನು ಬರೆದ್ಬಿಟ್ಟು ಇವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂದರೆ ಪಾಸಿಟಿವ್ ಆಗಿ ಬರೀಬೇಕು. ಯಾವಾಗಲೂ ನಾವು ಬೇ ಲೀಫ್ ಮೇಲೆ ಯಾವುದೇ ಒಂದು ಏನೇ ಒಂದು ಬರೆದ್ರೂ ಪಾಸಿಟಿವ್ ಆಗಿ ಬರೆದಿರಬೇಕು. ಇಲ್ಲ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ, ಅಥವಾ ನನಗೆ ಈ ಥರ ಈ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದೆ, ಅಥವಾ ನಾನು ಈ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ, ಬಿಸ್ನೆಸ್ಸಲ್ಲಿ ಇಲ್ಲ ನೀವು ಅಲ್ಲಿ ಅಮೌಂಟನ್ನು ಬರೀಬೋದು. ನನಗೆ ಇವರು 1 ಲಕ್ಷ ಕೊಟ್ಟಿದ್ದಾರೆ, ಅಥವಾ ನಿಮ್ಗೆ ಯಾರೋ ಒಂದು 5 ಲಕ್ಷ ದುಡ್ಡು ಕೊಡಬೇಕಾಗಿತ್ತಂದರೆ ನನಗೆ 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ನೀವು ಪಾಸಿಟಿವ್ ಆಗಿ ಈ ಬೇ ಲೀಫ್ ಮೇಲೆ ಬರೀಬೇಕಾಗತ್ತೆ. ಈ ರೀತಿಯಾಗಿ ಅಂದರೆ ನೀವು ಇನ್ನೂ ಕೊಡಬೇಕು ಅಂತ ಆ ಥರ ಬರೀಬಾರ್ದು, ಕೊಟ್ಟಿದ್ದಾರೆ ಅಂತ ಆ ರೀತಿಯಾಗಿ ಬರೀಬೇಕಾಗತ್ತೆ. ಈ ಬೇ ಲೀಫ್ ಏನಿದೆ ಅದನ್ನು ಒಂದು ವಿಷಯನ ಮಾತ್ರ ಬರೀಬೇಕಾಗತ್ತೆ. ನೀವು 2-3 ಬರೆಯೋಕ್ಕೆ ಹೋಗ್ಬೇಡಿ, ಒಂದು ಮಾತ್ರ ಬರೆದು ನೀವು ಎರಡೂ ಕೈ ಮಧ್ಯದಲ್ಲಿ ಅಂದರೆ ಒಂದು ಕೈ ಮಧ್ಯದಲ್ಲಿ ನೀವು ಎರಡೂ ಕೈ ಮಧ್ಯದಲ್ಲಿ ಈ ಬೇ ಲೀಫನ್ನು ಇಟ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆದು, ಅಮ್ಮ ನನಗೆ ಈ ರೀತಿಯಾಗಿ ಬರೆದಿದ್ದೀನಿ, ನನಗೆ ಆಗಿದೆ ಅಂತ ಅಲ್ಲೂ ಕೂಡ ನೀವು ಅಮ್ಮನನ್ನು ಬೇಡ್ಕೊತ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಎಷ್ಟು ಸರಿ ಹೇಳ್ಕೊಬೋದು ಅಂದರೆ ಒಂದು 2 ನಿಮಿಷ, 5 ನಿಮಿಷ, ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ, ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು. ಇದಕ್ಕೆ ಇಷ್ಟೇ ಸರಿ ಹೇಳ್ಕೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಮಂತ್ರನೂ ತುಂಬಾ ಸಿಂಪಲ್ ಇದೆ. ಓಂ ಐಂ ಕ್ಲೀಂ ಸೌಂ ಐಂ ಶ್ರೀ ವಾರಾಹಿಯೇ ಸ್ವಾಹ. ಓಂ ಐಂ ಕ್ಲೀಂ ಸೌಂ ಐಂ ಶ್ರೀ ವಾರಾಹಿಯೇ ಸ್ವಾಹ ಅಂತ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೇಕಾಗತ್ತೆ. ಆ ಬೇ ಲೀಫು ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಇರಬೇಕಾಗತ್ತೆ.
ಒಂದು ಕೈ ಇಟ್ಟು ಅದರ ಮೇಲೆ ಮಧ್ಯದಲ್ಲಿ ಬೇ ಲೀಫ್ ಇಟ್ಟು ಅದರ ಮೇಲೆ ಇನ್ನೊಂದು ಕೈ ಇಟ್ಕೊಂಡು ಅಮ್ಮನನ್ನು ನೆನೆದು, ಅಮ್ಮ ನನಗೆ ಈ ಕಷ್ಟವನ್ನು ಬಗೆಹರಿಸಮ್ಮ ಅಂತ ಅಮ್ಮನನ್ನು ಬೇಡ್ತಾ ನೀವು ಈ ಬೇ ಲೀಫನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಂಡು ನಂತರ ನೀವು ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ರಾತ್ರಿ ಪೂರ್ತಿಯಾಗಿ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ನೀವು ಸ್ನಾನ ಎಲ್ಲ ಆದಮೇಲೆ ಅದನ್ನು ಬೇ ಲೀಫನ್ನು ನೀವು ಸುಡಬೇಕಾಗತ್ತೆ. ಒಂದು ಮ್ಯಾಚ್ ಬಾಕ್ಸು ಅಥವಾ ದೀಪದ ಸಹಾಯದಿಂದ ನೀವು ಅದನ್ನು ಸುಡಬೇಕಾಗತ್ತೆ. ಆ ಸುಟ್ಟು ನೀವು ಒಂದು ತಟ್ಟೆಯಲ್ಲಿ ಅದು ಏನು ಪೌಡ್ರ್ ಸುಟ್ಟಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನೆಲ್ಲ ನೀವು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಆಚೆ ಹೋಗಬೇಕು. ಆಚೆ ಹೋಗಿ ಯೂನಿವರ್ಸಲ್ಗೆ ಊದಬೇಕಾಗತ್ತೆ. ಅದನ್ನು ಯೂನಿವರ್ಸಲ್ಗೆ ಊದ ಮೇಲೆ ನೀವು ಯೂನಿವರ್ಸಲ್ಗೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನನ್ನ ಕೆಲಸ ಆಗಿದೆ, ಅದಕ್ಕೆ ನಾನು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ವಾರಾಹಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂತ ನೀವು ವಾರಾಹಿ ದೇವಿಗೆ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಏನು ಕೋರಿಕೆ ಇರುತ್ತೋ, ನಿಮ್ಮ ಏನು ಬರೆದಿದ್ರಿ ಅದ್ರ ಮೇಲೆ ಅದು 24 ಗಂಟೆಯಲ್ಲೇ ನೆರವೇರುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಆ ಸ್ವಿಚ್ ವರ್ಡ್ಸು ಅಷ್ಟೇ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಅದರಲ್ಲೂ ಹುಣ್ಣಿಮೆ ದಿನ ವಾರಾಹಿ ದೇವಿಯ ಮಂತ್ರವನ್ನು ಕೂಡ ಹೇಳಿರ್ತೀರ. ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ 2 ನಿಮಿಷ 5 ನಿಮಿಷ ಈ ರೀತಿಯಾಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳಿ ಇದನ್ನು ರಾತ್ರಿ ದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ತುಂಬಾ ಅತಿ ಶೀಘ್ರವಾಗಿ ನಿಮ್ಮ ಆಸೆ ನೆರವೇರುತ್ತೆ. ಯಾಕೆಂದರೆ ಅದರಲ್ಲಿ ನೀವು ಬರೆದಿರ್ತೀರ ಆಗಿದೆ ಅಂತ ಬರೆದಿರ್ತೀರಿ. ಈಗ ಸಾಲ ಯಾರಿಗೂ ಕೊಟ್ಟಿರ್ತೀರ, ಅದು ತುಂಬ ದಿನದಿಂದ ಸಾಲ ಬಂದಿರಲ್ಲ ಅಂಥವ್ರು ನನಗೆ ಅವ್ರು ಸಾಲ ಕೊಟ್ಟಿದ್ದಾರೆ ಅಂತ ಬರೆದಿರ್ತೀರಲ್ಲ, ಅವಾಗ ಅದು ಅತಿ ಶೀಘ್ರವಾಗಿ ನಿಮಗೆ 24 ಗಂಟೆಯಲ್ಲೇ ಅವರು ಕೊಡ್ತಾರೆ. ಹಾಗಾಗಿ ನಿಮ್ಮ ಏನು ಕೋರಿಕೆ ಇರುತ್ತೋ ಅದನ್ನು ಒಂದನ್ನು ಮಾತ್ರ ಬರೀಬೇಕಾಗತ್ತೆ. ಒಂದರ ಮೇಲೆ 2 3 ಬರೆಯೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಈಗ ಬರೆದಿರ್ತೀರ ಅದು ಆಯಿತು ಅಂದಮೇಲೆ ನೆಕ್ಸ್ಟ್ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ಅಥವಾ ಅಷ್ಟಮಿ ಪಂಚಮಿ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಮಾಡ್ಕೊಬೋದು. ಎಂತಹ ಕಷ್ಟ ಇದ್ರೂ ಅಮ್ಮ ನಿಮ್ಮ ಆಸೆಯನ್ನು ನೆರವೇರಿಸ್ತಾಳೆ. ನಿಮ್ಮ ಆ ಏನು ಸ್ವಿಚ್ ವರ್ಡ್ ಬರೆಯೋದ್ರಿಂದ ಅದು ನಿಮ್ಮ ವಿಶ್ನ ಫುಲ್ಫಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ವಾರಾಹಿ ದೇವಿನ ನೆನೆದು ಈ ಕೆಲಸವನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅಮ್ಮನನ್ನು ನಂಬಬೇಕು. ನೀವು ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಅಮ್ಮ ನಿಮಗೆ ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ನಿಮಗೆಲ್ಲೂ ಡೌಟ್ ಬರಬಾರ್ದು, ಈ ಥರ ಬರಿತಾ ಇದ್ದೀನಿ ಇಷ್ಟೊಂದು ಚಿಕ್ಕ ವರ್ಡನ್ನು ಬರ್ಕೊಳ್ಳಿ, ಎಲ್ಲರ ಆಸೆ ಎಲ್ಲರ ಬಯಕೆಗಳು ಅಮ್ಮ ಈಡೇರಿಸ್ತಾಳೆ ಅಂತ ಹೇಳ್ತಾ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಕೂಡ ನಿಮ್ಮ ಪರವಾಗಿ ಕೂಡ ಅಮ್ಮನೆಲ್ಲ ಬೇಡ್ಕೊತೀನಿ, ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.